ನಾನೇನು ಮಾತಾಡಲ್ಲ, ಏನು ಬೇಡಿ, ನಂದೇನು ಪ್ರತಿಕ್ರಿಯೆ ಇಲ್ಲ, ಸಾಕಷ್ಟು ಹೇಳ್ಬಿಟ್ಟಿದೆ ಎಲ್ಲ ಭೇಟಿ ನೀಡಿದ್ದು ಖುಷಿ ಕೊಡ್ತಾ. ನಾನೇನು ಮಾತಾಡಕ್ ಹೋಗಲ್ಲ. ಭೇಟಿ ಕೊಟ್ಟಿದ್ದು ಖುಷಿ ಕೊಡ್ತಾ ಅಂತ ಏನು ಈಗ ನನಗೆ ಸದ್ಯ ಹಿರಿಯ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿ ನಾನು ನಿವೃತ್ತಿಯಾದ ಮೇಲೆ ಯುದ್ಧ ಹೇಳಿದ್ಮೇಲೆ ನನ್ನ ಆರೋಗ್ಯದ ಬಗ್ಗೆ ನನ್ನ ಬಗ್ಗೆ ವಿಚಾರಿಸ್ಕೊಳಕ್ಕೆ ಬರ್ತಾ ಇದ್ದಾರಲ್ಲ, ಆ ಒಂದು ಸೌಹಾರ್ದಯುತವಾದ ಭೇಟಿಗೆ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಏಕೆಂದರೆ ನನ್ನ ವಿಶ್ರಾಂತಿ ಜೀವನದಲ್ಲಿ ನನಗೆ ನೆಮ್ಮದಿ ಕೊಡ್ತಕ್ಕಂಥ ಇವೆಲ್ಲ ಸಂಗತಿಗಳು ಇವೆಲ್ಲ ಆಗ್ತಕ್ಕಂಥ ರೀತಿ ವೈಯಕ್ತಿಕವಾದ ಸಂಬಂಧಗಳು ಸಿದ್ದರಾಮಯ್ಯನವ್ರ ಜೊತೆಗೂ ಚೆನ್ನಾಗಿದೆ, ಯಡಿಯೂರಪ್ಪ ಅವ್ರ ಜೊತೆಗೂ ಚೆನ್ನಾಗಿದೆ ಸರ್. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಭೇಟಿ ಗೊಂದಲ ಸೃಷ್ಟಿ ಆಗ್ಬೋದೇನೋ ಅಂತ. ಚುನಾವಣೆ ಬೇರೆ, ನಮ್ಮ ವೈಯಕ್ತಿಕವಾದಂತ ಸಂಬಂಧ ವಿಚಾರಗಳು ಬೇರೆ. ಈಗ ಚುನಾವಣೆ ಸಂದರ್ಭ ಅಂತ ಇದು ಚುನಾವಣೆ ನಿಮ್ಗೆ ಗೊತ್ತಿದೆ. ಚುನಾವಣೆ ಸಂದರ್ಭದಲ್ಲಿ ನಾನು ಈಗ ನಾನು ಇದೀನ, ನೀವೇ ಪ್ರಶ್ನೆ ಮಾಡಿದಾಗ ಸಕ್ರಿಯ ರಾಜಕಾರಣದಲ್ಲಿ ಇದೀನಪ್ಪ, ಚುನಾವಣೆ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಡಕ್ಕೆ ಇಲ್ಲವಲ್ಲ. ಒಂದು ನೀವು ಯೋಚನೆ ಮಾಡಬೇಕು. ನಾನು ನಿನ್ನೆ ಮೊನ್ನೆ 50 ವರ್ಷಗಳ ಕಾಲ ನಿಮ್ಗಿಂತ ವಯಸ್ಸು ಜಾಸ್ತಿ, ಅದಕ್ಕಿಂತಲೂ ಕೂಡ ಹೆಚ್ಚು ಚುನಾವಣೆಯಲ್ಲಿ ನಿಂತವ್ರು ಅಲ್ವಾ. ಅಭಿನಂದನಾ ಸಮಾರಂಭದಲ್ಲಿ ಸಾವಿರಾರು ನಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಘೋಷಣೆ ಮಾಡಿದ್ದೇನೆ ನಾನು. ಏನಂತೇಳಿ ಎಲ್ಲರೂ ಕೈ ಮುಗಿದು ಕೃತಜ್ಞತೆಗಳನ್ನು ಹೇಳಿದ್ದೇನೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಹೊತ್ತಾಯಿತು. ಸಂಕೃಷ್ಣ ಇತ್ಯಾದಿ ಒಳ್ಳೊಳ್ಳೆ ವಿಷಯನ್ಸ್ ಎಲ್ಲ ಬಂದಿದ್ರು. ಅಭಿನಂದನೆಗಳಂತಲೂ ಕೂಡ ಬಿಡುಗಡೆ ತುಂಬಾ ಚೆನ್ನಾಗಿ ಬರೆದು ನಾನು 50 ವರ್ಷಗಳ ನೆನಪುಗಳಲ್ಲಿ ಕೆಲವು ಬಹಳ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಅದರಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದೇನೆ. ನನ್ನ ನೆನಪುಗಳಲ್ಲಿ ಯಾವ ರೀತಿ ಬಂದೆ, ರಾಜಕೀಯದಲ್ಲಿ ಹೇಗೆ ನಡ್ಕೊಂಡು ಬಂದಿದ್ದೇನೆ, ಯಾವ ರೀತಿ ಈಳುಗಳು ಎಲ್ಲ ಸಂಕ್ಷಿಪ್ತವಾಗಿ ಬರೆದು ಸಾಕಷ್ಟು ನೋಡಿದ್ದೇನೆ ಇರ್ತಕ್ಕಂಥದ್ರಲ್ಲಿ. ಆದ್ರಿಂದ ನಾನು ಹೇಳಿದೆ, ನಾನು ಇಷ್ಟು ವಯಸ್ಸಲ್ಲಿ 26 ವಯಸ್ಸಲ್ಲಿ ಎಲೆಕ್ಷನ್ ನಿಂತವನು, 26ನೇ ವಯಸ್ಸಲ್ಲಿ ನನಗೆ ಈಗ 74 77 ಬಂದಿದ್ದೇನೆ. ಅಷ್ಟರಲ್ಲಿ 14 ಚುನಾವಣೆಗಳನ್ನು ಎದುರಿಸಿದ್ದೇನೆ ಕರ್ನಾಟಕದಲ್ಲಿ. ಬಹುಶಃ ಈ ಸಣ್ಣ ವಯಸ್ಸಲ್ಲಿ ಇಷ್ಟು ವರ್ಷಗಳಲ್ಲಿ ಯಾರು ಕೂಡ ಅಷ್ಟು ಎಲೆಕ್ಷನ್ಗಳಲ್ಲ. ಅದು ಇಷ್ಟರಲ್ಲಿ ಹೋರಾಟ ಚುನಾವಣೆಗಳು ಬಂದು, ಆರ್ಡಿನರಿ ಚುನಾವಣೆ, ವೋಟ್ ತಗೊಳ್ಳೋದು, ಮಾಡೋದು, ಹೋಗೋದು, ಇದೆಲ್ಲ ತಾರ್ಕಿಕ ಒಂದು ಬದ್ಧತೆ. ಒಂದು ಅದರಲ್ಲಿ ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಾನು ಎಲೆಕ್ಟ್ ಆಗಬೇಕಾದ್ರೆ ಅಲ್ವಾ. ಆ ಮೀಸಲಾತಿಯ ಉದ್ದೇಶವನ್ನು ಅರ್ಥ ಮಾಡ್ಕೊಂಡು ಹೋರಾಟ ಮಾಡಿದ್ದಾನೆ. ಸಂವಿಧಾನಬದ್ಧವಾಗಿ ನಮ್ಗೇನು ಮೀಸಲಾತಿಯನ್ನು, ರಾಜಕೀಯ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಸಂವಿಧಾನದಲ್ಲಿ ಆರ್ಟಿಕಲ್ 330 ಗೊತ್ತಾಗತ್ತಲ್ಲ, 330 ಸ್ಪಷ್ಟವಾಗಿ ಹೇಳಿದರೆ ಪಾರ್ಲಿಮೆಂಟ್ಗೆ SC STಗೆ ಪ್ರಾತಿನಿಧ್ಯ ಕೊಡಬೇಕು, ಹೌಸ್ ಆಫ್ ಕಾಮನ್ಸ್ ಬರೆದಿದ್ದಾರೆ ಸಂವಿಧಾನ. ಆದ್ರಿಂದ ನಮ್ಮಂಥವ್ರಿಗೆಲ್ಲ ಅವಕಾಶಗಳು ಸಿಕ್ಕಿ ಅಂಬೇಡ್ಕರ್ ಅವರಿಂದ ನಾವು ಸತತವಾಗಿ ರಾಜಕೀಯ ಜೀವನದಲ್ಲಿ ನಿಂತೇವೆ. ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಸಂವಿಧಾನ ಪ್ರಕಾರ ಕೆಲಸ ಮಾಡಕ್ಕೆ ಹೋದ್ರೆ ಭಾರಿ ನಾವು ಕಷ್ಟಗಳನ್ನು ಎದುರಿಸ್ಬೇಕಾಯ್ತು. ಸಮಾಜದಲ್ಲಿ ಬಹಳ ಕಷ್ಟ ತಿಳಿಸೋದು. ಹಾಗಾಗಿ ಅಷ್ಟರ ಮಧ್ಯನೂ ಬಂದಿದೆ. ನಾನು ಸೋಲಿಸ್ಲಿ ಗೆಲ್ಲಿಸ್ಲಿ ಅವ್ರ ಪ್ರೀತಿ ವಿಶ್ವಾಸ ಬಂದು ಸಾಕಾಗಿ ಅವರು ಕೈ ಮುಗಿದು ಹೇಳಿದ್ದೇನೆ. 3 ವರ್ಷಗಳ ತಿಂಗಳ 17ನೇ ತಾರೀಕು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಜನತೆ ಎಲ್ಲರಿಗೂ ಕೂಡ, ಕ್ಷೇತ್ರ ಜನತೆಗೆ, ಅಭಿಮಾನಿಗಳು, ಪ್ರೀತಿಗಳು. 50 ವರ್ಷದಲ್ಲಿ ರಾಜಕೀಯ ಕೈ ಮುಗಿದ್ಬಿಟ್ಟು ವಿದಾಯ ಹೇಳಿ ಎಲ್ಲರೂ ಕೃತಜ್ಞತೆ ಸಲ್ಲಿಸಿದ್ದೇನೆ. ಇವತ್ತು BJP ಪಕ್ಷದ ಸಂಸತ್ ಸದಸ್ಯರಾಗಿದ್ದೇನೆ. BJPಯಿಂದ ನಿವೃತ್ತ ಆಗಿದ್ದೇನೆ. ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ಹೇಳಿದೆ, ನಾನು ಬರೆದಿದ್ದೇನೆ ಪುಸ್ತಕದಲ್ಲೂ ಕೂಡ, ನಾನು ಯಾವುದು ಮುಚ್ಚುವರೆ ಇಲ್ಲ. ಹೇಗೆ ಜನಸಂಘದಲ್ಲಿ ಬಂದೆ, ಜನಸಂಘದ ನಂದಾದೀಪ ಆ ಚಿಹ್ನೆಯನ್ನು ಹೆಂಗೆ ಆರಿಸ್ತೆ, ಅಲ್ಲಿದ್ದ ಯಾವ ರೀತಿ ನನಗೆ ಅನುಭವ ಆಗಿರಲಿಲ್ಲ, ಅದರಿಂದ ಬೆಳೆದ ಹಿನ್ನೆಲೆಯಿಂದ ಎಲ್ಲ ಸವಿಸ್ತಾರವಾಗಿ ಬರೆದಿದ್ದೇನೆ. ಬಂದಿರ್ತಕ್ಕಂಥ ಇದಲ್ಲೇ ನಿವೃತ್ತಿ ಆಗ್ತಿದ್ದೇನೆ. ತೃಪ್ತಿ ಇದೆ, ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.